ದಾವಣಗೆರೆ ದಕ್ಷಿಣದ ಬಗ್ಗೆ ಜಮೀರ್ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ತಪ್ಪಿದ್ರ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. 2028ರಲ್ಲಿ ಅಲ್ಪಸಂಖ್ಯಾತರನ್ನ ಪರಿಗಣಿಸುವಂತೆ ಮತ್ತೆ ಮನವಿಯನ್ನ ಮಾಡಿದ್ದಾರೆ. ಅಲ್ಪಸಂಖ್ಯಾತರನ್ನ ಪರಿಗಣಿಸ್ತೀವಿ ಅಂತ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೇಳಿದ್ಯಂತೆ. ಎಸ್ ಮಲ್ಲಿಕಾರ್ಜುನ್ ಮುಂದೆಯೇ ಹೇಳಿದ್ದಾರೆ. ಕೊನೆಗೆ ಪಕ್ಷದ ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ. ವೆರಿ ಇಂಟ್ರೆಸ್ಟಿಂಗ್ಲಿ 2028ಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೈಕಮಾಂಡ್ ಹೇಳಿದ್ಯಂತೆ, ಅಥವಾ ಕಾಂಗ್ರೆಸ್ನ ಹಿರಿಯ ನಾಯಕರು ಭರವಸೆಯನ್ನ ಕೊಟ್ಟಿದ್ದಾರಂತೆ. ಆಮೇಲೆ ಕೊನೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಹಾಗೆ ನಾನು ಆತ್ಮೀಯ ಸ್ನೇಹಿತರು ಅಂತಾನೂ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ಜೊತೆಗೆ ಅವ್ರು ಮಾತನಾಡಿದ್ರೆ ಕೇಳೋಣ. ಜಮೀರ್ ಅಹಮದ್ ಖಾನ್ ಅವರ ಅಲಭ್ಯತೆ ಅಥವಾ ಒಂದ್ ವೇಳೆ ಬರ್ದೇ ಇದ್ರೆ ಅದು ಚುನಾವಣೆ ಮೇಲೆ ಪರಿಣಾಮ ಬೀರ್ತಾ ಇದ್ದ. ಮುಸ್ಲಿಂ ಸಮುದಾಯದವರು ಸಿಟ್ಟಾಗಿದ್ದಾರೆ. ಬೇರೆ ಬೇರೆ ಕ್ಯಾಂಪೇನ್ಗಳನ್ನು ಅವ್ರು ಹೇಳಿದ್ರು. ಬಾಗಲಕೋಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಬೇಕೇ ಬೇಕು ಅಂತ ಘೋಷಣೆ ಕೂಗಿದ್ರು. ಜೊತೆಗೆ ದಾವಣಗೆರೆಯಲ್ಲಿ ಇವತ್ತು ಕೂಡ ಅನೇಕರು ಕರೀತಾ ಇದ್ದಾರೆ. ನೀವು ಒಂದ್ ವೇಳೆ ಅಲಭ್ಯತೆ ಆಗಿದ್ರೆ ಪರಿಣಾಮ ಬೀಳುತ್ತೆ ಅನ್ಸ್ತಿತ್ತ? ಕಾಂಗ್ರೆಸ್ ಪಕ್ಷದಲ್ಲಿ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ, ಬಹಳ ಜನ ಮುಖಂಡರಿದ್ದಾರೆ. ನನ್ನ ಅಭಿಮಾನಿಗಳು ಸಹಜ ಆಗಬೇಕು. ಅವ್ರವ್ರ ಅಭಿಮಾನಿಗಳು ಸ್ಲೋಗನ್ ಹೋಗೋದು ಸಹಜ. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಒಬ್ಬನ ಮೇಲೆ ಯಾವತ್ತೂ ಡಿಪೆಂಡ್ ಇಲ್ಲ. ಕಾಂಗ್ರೆಸ್ ಪಕ್ಷ ಲಕ್ಷಾಂತರ ಜನ ಕಾರ್ಯಕರ್ತರು, ಇಷ್ಟ ಅಂತ ಕಾರ್ಯಕರ್ತರು ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಸರ್, ಇದ್ರ ಜೊತೆಗೆ ಮಲ್ಲಿಕಾರ್ಜುನ್ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು. ಅಂದ್ರೆ ಜಮೀರ್ ಅಹಮದ್ ಖಾನ್ಗೂ ದಾವಣಗೆರೆಗೂ ಏನ್ ಸಂಬಂಧ ಅಂತ. ನಿಮ್ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ನಿಮ್ ಬೆಂಬಲಿಗರು ಹೇಳ್ತಾರೆ ಜಮೀರ್ ಅಂದ್ರೆ ಸ್ವಾಭಿಮಾನ, ಉರ್ದುಲಿ ಹೆಸರು ಅಥವಾ ಅದರ ಅರ್ಥ. ಹೀಗಾಗಿ ಜಮೀರ್ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಈ ಸ್ವಾಭಿಮಾನ ಧಕ್ಕೆಯಾಗಿ ನೀವು ಹೋಗ್ತಾ ಇದ್ದೀರಾ ಅಥವಾ ಹೈಕಮಾಂಡ್ ಒತ್ತಡಕ್ಕೆ ಹೋಗ್ತಿದ್ದೀರಾ? ಯಾವ ಕಾರಣಕ್ಕೆ ಹೋಗ್ತಿದ್ದೀರಾ? ಇಲ್ಲ, ಅದು ಅವರು ನಾನು ಭಾಳ ಆತ್ಮೀಯ ಸ್ನೇಹಿತರು. ಅವ್ರು ಏನೋ ಒಂದು ಸಿಟ್ಟಲ್ಲಿ ಒಂದ್ಸತಿ ಆಗ್ತದೆ ಸಿಟ್ಟಲ್ಲಿ. ನಾನು ಅವ್ರು ಹೋಯ್ತೀನಿ, ಅವ್ರು ನನ್ನ ಬೈತವ್ರೆ, ಯಾವುದೋ ಒಂದು ಸಿಟ್ಟಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ನಾನು ಆ ಥರ ಅವತ್ತಿಂದ ಯಾರು ಬೇಜಾರೇ ಮಾಡ್ಕೊಂಡಿಲ್ಲ. ನನ್ನ ಸ್ನೇಹಿತ ಅವರು, ಮಲ್ಲಿಕಾರ್ಜುನ ನನ್ನ ಸ್ನೇಹಿತ. ಯಾವುದೋ ಒಂದು ಇದ್ದಲ್ಲಿ ಹೇಳಿದ್ದಾರೆ, ಅವ್ರು ಹೇಳಿದ ತಕ್ಷಣ ನಾನು ಮುಗಿಸ್ಕೊಳ್ಳೋದು ಸರಿ ಹೋಗಲ್ಲ. ನಾನೆಲ್ಲೂ ಮಾಧ್ಯಮದಲ್ಲೂ ಹೇಳಿಲ್ಲ. ನಾನು ಮಲ್ಲಿಕಾರ್ಜುನ ಆತ್ಮೀಯ ಸ್ನೇಹಿತರು ಅಂತಾನೆ ಹೇಳಿರೋದು. ನೀವು ಇದಾದ್ಮೇಲೆ ಮಲ್ಲಿಕಾರ್ಜುನ್ ಅವ್ರಿಗೆ ಮಾತಾಡಿದ್ದೀರಾ? ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಂಡ್ರು. ಸುಜಾಲ ಫೋನ್ ಮಾಡಿದ್ರು, ಅಭಿಷೇಕ್ ದತ್ತ ಅವ್ರು ಫೋನ್ ಮಾಡಿದ್ರು, ಮಲ್ಲಿಕಾರ್ಜುನವರು ಮಾತಾಡಿದ್ರು. ನನಗೆ ಬರಲೇಬೇಕು ಅಂತ ಹೇಳಿ, ಇಲ್ಲಪ್ಪ CM ಹೇಳವ್ರೆ, ನಾನು ನಾಳೆ ಇರ್ತೀನಿ, ನಾಳೆ 5ನೇ ತಾರೀಕು ಬರ್ತೀನಿ ಅಂತ ನೆನ್ನೆ ಮಾತಾಡಿದ್ದೀನಿ. ಕರೆದ್ರು ಅವರು, ಬರಲೇಬೇಕಂತ ಕೇಳ್ಕೊಂಡ್ರು ಅಂತ. ಸರ್, ಇದ್ರ ಜೊತೆಗೆ ಅಲ್ಪಸಂಖ್ಯಾತರು ಪ್ರಮುಖವಾಗಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಾವಣಗೆರೆ ಪ್ರಚಾರದಲ್ಲಿ ಅಲ್ಪಸಂಖ್ಯಾತರು ಬೇರೆ ಯಾರು ಅಭ್ಯರ್ಥಿ ನಿಂತ್ಕೊಂಡಿದ್ದಾರಲ್ಲ, ಅಂದ್ರೆ ಕಾಂಗ್ರೆಸ್ ಪಕ್ಷದ ಹೊರತಾಗಿ ಬೇರೆ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಮತ ಹಾಕ್ಬಿಡಿ ಅಂತ. ಬಿಜೆಪಿ ಅದನ್ನ ಮುಸ್ಲಿಂ ಸಮುದಾಯನ ಈಗ ಈ ಬಾರಿ ಓಲೈಸ್ತಾ ಇದೆ ಅಥವಾ ಮುಸ್ಲಿಂ ಸಮುದಾಯದ ಪರ ಧ್ವನಿ ಎತ್ತಾ ಇದೆ. ಬಿಜೆಪಿ ನಾಯಕರು ಮುಸ್ಲಿಮರ ಪರವಾಗಿ ಅವರಿಗೆ ಸಂದೇಶ ಕೊಡ್ತಾರೆ, 40 ವರ್ಷ ನಿಮ್ಗೆ ಟಿಕೆಟ್ ಸಿಗಲ್ಲ, 40 ವರ್ಷ ಸಿಗಲ್ಲ ಅಂತಾರೆ. ಈ ಹೇಳಿಕೆಗೆ ಏನಿಲ್ಲ. ನಾವು ಬೇಡಿಕೆನ ಇಟ್ಟಿದ್ದೀವಿ. ಏನಾಯ್ತು ಕೊನೆಯಲ್ಲಿ ಹೇಳ್ದಲ್ಲ, ನಾವು ಮುಂಚೆಯಿಂದ ಪದ್ಧತಿ ಬಂದಿದೆ. ಯಾರು ಸಾಯ್ತಾರೆ ಅವ್ರ ಕುಟುಂಬಕ್ಕೆ ಕೊಡೋದಂತ ಅವತ್ತಿಂದ ಪದ್ಧತಿ ಬಂದಿರೋದು. ಈಗ ಬಾಗಲಕೋಟೆಯಲ್ಲಿ ನಾವು ಮೇಟಿ ಅವ್ರ ಮಗನ ಕೊಟ್ಟಿದ್ದೀವಿ. ಇಲ್ಲಿ ಕೊಟ್ಟರೆ ಒಂದು ರಾಂಗ್ ಮೆಸೇಜ್ ತಾನೇ ಹೋಗ್ತದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ವಿ. ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆಮೇಲೆ ಸುಜ್ಜವಾಲು ಎಲ್ಲ ಮುಖಂಡರು ಇದ್ದರು. ನಾವೆಲ್ಲ ಸೇರಿ ಮಾತಾಡಿ ಕೊಡಬೇಕಂತ ತೀರ್ಮಾನ ಮಾಡಿದಾದ್ಮೇಲೆ ಅಟ್ಲೀಸ್ಟ್ ನಮಗೆ 28ಲ್ಲಿ ನಾವು ಕನ್ಸಿಡರ್ ಮಾಡಬೇಕು ಅಂತ ಕೇಳ್ಕೊಂಡಿದ್ವಿ. ನಾವು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ ಪ್ರೆಸೆಂಟ್ ಆಫ್ ಮಲ್ಲಿಕಾರ್ಜುನ ಮುಂದೆ ಆಯ್ತು ನೋಡುವ, 28ಕ್ಕೆ ನೋಡುವ ಅಂತ ಹೇಳಿದ್ದಾರೆ. ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ 28ಗೆ. 28ಕ್ಕೆ ಒಂದು ಆಶಾಭಾವನೆ ಇದೆ ನಿಮ್ಮ ಸಮುದಾಯಕ್ಕೆ ಸಿಗುತ್ತೆ ಟಿಕೆಟ್? ನಾನು ಹೇಳಿಲ್ಲ. ನಮ್ಮ ಪಕ್ಷ ಇನ್ಕ್ಲೂಡಿಂಗ್ ಚಾಮರಾಜಪೇಟೆ ಹೈಕಮಾಂಡ್ ಯಾರು ಹೇಳ್ಬೋದು ಅಷ್ಟೇ ಕೇಳಿದ್ದೀವಿ ನಾವು. ಸರ್, ಕೊನೆಯದಾಗಿ ಎಲ್ಲಾ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಸಮುದಾಯದ ಮುಖಂಡನಾಗಿ, ಅಹಿಂದ ಸಮುದಾಯದ ಮುಖಂಡನಾಗಿ ಜಮೀರ್ ಅಹಮದ್ ಖಾನ್ ಹೊರಹೊಮ್ತಾ ಇದ್ದಾರೆ. ಯಾಕೆಂದ್ರೆ ಕೇರಳ ಕರ್ಕೊಂಡು ಹೋಗ್ತಾ ಇದ್ದಾರೆ. ರಾಷ್ಟ್ರೀಯ ಸಲಹಾ ಮಂಡಳಿಗೂ ಕೂಡ, ಅಲ್ಪಸಂಖ್ಯಾತ ಸಲಹಾ ಮಂಡಳಿ ಕೂಡ ನಿಮ್ಮನ್ನ ಮೆಂಬರ್ ಮಾಡಿದ್ದಾರೆ. ಇದರ ಜೊತೆ ಕರ್ನಾಟಕ ಚುನಾವಣೆಗೆ ಭಾರಿ ಡಿಮ್ಯಾಂಡ್ ಇದೆ. ಈಗ ಡಿಮ್ಯಾಂಡ್ ಅನ್ನುವಂಥ ಜಮೀರ್ ಬೇಡಿಕೆ ನೋಡ್ತಾ ಇದ್ರೆ ಏನ್ ಹೇಳ್ತೀನಿ? ನಂದು ಏನಿಲ್ಲ ಸರ್, ಅದು ನಂದು ಸೌಭಾಗ್ಯ. ನನಗೆ ಇಷ್ಟು ಜನಪ್ರಿಯತೆಯನ್ನು ಹಂಚ್ಕೊಳ್ಳೋದು ನನ್ನ ಅನಿಸಿಕೆ, ನನ್ನ ಸೌಭಾಗ್ಯ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಸಾಮಾನ್ಯ ಕಾರ್ಯಕರ್ತ. ಕ್ಯಾಮರಾ ಪರ್ಸನ್ ನರೇಶ್ ಜೊತೆ ಪ್ರಮೋದ್, TV9 ಹುಬ್ಬಳ್ಳಿ.